ಹೊಸ ಟಿ ಶರ್ಟ್ ಡಿಸೈನ್ ನೋಡಿದ್ವಿ. ಆಮೇಲೆ ಹೆಸರು ಕೂಡ ಹೊಸ ಆಯ್ತು. ಬ್ಯಾಂಗ್ಳೂರ್ ಹೋಯ್ತು, ಬೆಂಗಳೂರು ಬಂತು. ಆಮೇಲೆ ವಿರಾಟ್ ಕೊಹ್ಲಿ ಅವರು ಆ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳ್ತಾರೆ ಹೊಸ ಅಧ್ಯಾಯ ಆರಂಭ ಅಂತ. ಮೊದಲನೇ ಪಂದ್ಯ ಯಾರ ವಿರುದ್ಧ? ಬದ್ಧ ವೈರಿಗಳು CSK ವಿರುದ್ಧ ಚೆನ್ನೈಯಲ್ಲಿ. ಆ ಬ್ಯಾಟಲ್ ನೋಡಕ್ಕೇನೆ ಮಜಾ ಆಯ್ತು. ವಿರಾಟ್ ಕೊಹ್ಲಿ ಎದುರುಗಡೆ MS ಧೋನಿ ಅವರ ಒಂದು ಕೋಟೆನಲ್ಲಿ. ಸೂಪರ್ ಪೊಸಿಷನ್ ಮಾಡಿದ್ದು ಫೀಲ್ಡರ್ ಕೂಡ. RCB ಫ್ಯಾನ್ಸ್ಗೆ ಬೇಡವಾಗಿರುವಂತ ಒಂದು ಸೀನ್ಸ್. ವಿರಾಟ್ ಕೊಹ್ಲಿ 20 odd ರನ್ಸ್ ಹೊಡಿತಾರೆ, ಬಟ್ ಅವರ ಸ್ಟ್ಯಾಂಡರ್ಡ್ಗೆ ಸಿಕ್ಕಾಪಟ್ಟೆ ಕಡಿಮೆ. ಆ ಸ್ಟ್ಯಾಂಡರ್ಡ್ ಏನ್ ಕಡಿಮೆ ಆಯ್ತು ಅಂತಂದ್ರೆ ಆ ಲಾಂಗ್ ಲೇ ಆಫ್ ಇತ್ತಲ್ವಾ, ಅದು ಮುಖ್ಯವಾಗಿತ್ತು. CSKಗೆ ಟಾರ್ಗೆಟ್ ಇರೋದು 174 ರನ್ಗಳು. ಇಲ್ಲಿ ಎಂತ ಕ್ರಾಕಿಂಗ್ ಶಾಟ್. ಅಲ್ಲೇ ಡಿಫರೆನ್ಸ್ ಕಾಣಿಸ್ತಾ ಇದೆ CSK ಅವರ ಬ್ಯಾಟಿಂಗ್ ಅಲ್ಲಿ. CSK ಅವರ ಡ್ರೀಮ್ ರನ್ ಅಗೇನ್ಸ್ಟ್ RCB ಕಂಟಿನ್ಯೂ ಆಗುತ್ತೆ. RCB ಹಿಸ್ಟ್ರಿ ತೆಗೆದು ನೋಡ್ತಂದ್ರೆ IPL ನಲ್ಲಿ ಬೌಲಿಂಗ್ ಮೇಲೆ ಅಷ್ಟು ಒತ್ತು ಕೊಟ್ಟೇ ಇಲ್ಲ. ಸಾಲಿಡ್ ಬೌಲಿಂಗ್ ಅಟ್ಯಾಕ್, ಸಿಕ್ಕಾಪಟ್ಟೆ ಚೆನ್ನಾಗಿ ಡಿಫೆಂಡ್ ಮಾಡ್ತಾರೆ. ಎಂತ ಸ್ಕೋರ್ ಆದ್ರೂ ಡಿಫೆಂಡ್ ಮಾಡ್ತಾರೆ ಅನ್ನೋ ಬೌಲಿಂಗ್ ಅಟ್ಯಾಕ್ ನಾಪ್ಕಾನೇ ಇಲ್ಲ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ವಾ ಅಂತ ಅನ್ಸುತ್ತೆ.